ಜ್ಯುವೆಲರಿ ಮಾಲಕಿಗೆ ಐಶ್ವರ್ಯ ಗೌಡ ವಂಚಿಸಿದ ಕೇಸಿಗೆ ಸಂಬಂಧಿಸಿದಂತೆ ಡಿಕೆ ಸುರೇಶ್ ಅವರ ಹೆಸರು ಪ್ರಸ್ತಾಪ ಆಗಿದೆ. ಈಗ ಡಿಕೆ ಸುರೇಶ್ ಅವರು ಮಾತನಾಡಿದ್ದಾರೆ ಅನ್ನುವಂತ ಆರೋಪ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ಲಭ್ಯವಾಗಿದೆ. ಡಿಕೆ ಸುರೇಶ್ ವಾಯ್ಸ್ ಅಲ್ಲಿ ಮಾತನಾಡಿರುವಂತ ಆಡಿಯೋ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿದೆ. ಕಾನ್ಫರೆನ್ಸ್ ಕಾಲ್ ನಲ್ಲಿ ಐಶ್ವರ್ಯ ಮತ್ತು ವನಿತಾ ಮಾತುಕತೆಯಾಗುತ್ತೆ. ಆ ಸಂದರ್ಭದಲ್ಲಿ ಮತ್ತೊಬ್ಬ ಆ ಮಾತುಕತೆಯಲ್ಲಿ ಎಂಟ್ರಿ ಆಗ್ತಾರೆ. ಡಿಕೆ ಸುರೇಶ್ ವಾಯ್ಸ್ ಅಲ್ಲಿ ಯಾರು ಮಾತನಾಡಿದ್ರು ಅನ್ನೋದು ಇದಿರುವಂತ ಪ್ರಶ್ನೆ. ಅದು ಡಿಕೆ ಸುರೇಶ್ ಅವರೇ ಮಾತನಾಡಿರೋದಾ ಅಥವಾ ಚಿತ್ರನಟ ಧರ್ಮ ಅವರು ಮಾತನಾಡಿರೋದಾ, ಇದರ ಬಗ್ಗೆ ಕನ್ಫ್ಯೂಷನ್ ಇದೆ. ನ್ಯೂಸ್ ಫಸ್ಟ್ಗೆ ಈ ಆಡಿಯೋ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಡಿಯೋ ಲಭ್ಯ ಆಗಿದೆ. ಇಬ್ಬರು ಮಹಿಳೆಯರು ಮಾತನಾಡ್ತಾರೆ, ಐಶ್ವರ್ಯ ಮತ್ತು ವನಿತಾ. ಈ ಮಧ್ಯೆ ಅಣ್ಣನ ಜೊತೆ ಮಾತನಾಡು ಅಂತ ಐಶ್ವರ್ಯ ಹೇಳ್ತಾರೆ. ಆ ಅಣ್ಣ ಯಾರು ಅಂತಂದ್ರೆ ಡಿಕೆ ಸುರೇಶ್ ಅಂತ ವನಿತಾ ಹೇಳ್ತಾರೆ. ಬಟ್ ಅದು ಡಿಕೆ ಸುರೇಶ್ ಅವರ ಗೊತ್ತಿಲ್ಲ. ಬಟ್ ಡಿಕೆ ಸುರೇಶ್ ಅವರ ರೀತಿಯಲ್ಲಿ ಮಾತನಾಡಿದ್ದಾರೆ. ಆ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಹಲೋ ಹಲೋ ಹೇಳೋ. ಲೈನಲ್ಲಿ ಐತೆ ಅಣ್ಣ ಹಾಕ್ಲಾ? ಹಾಂ ಹಾಕೋ. ಮಾತಾಡ್ತೀನಿ ನೀನು? ಹಾಂ ಮಾತಾಡ್ತೀನಿ. ಇದೇ ಕರೆಕ್ಟ್ ಆಗಿರೋ ಜಾಗದಲ್ಲಿ? ಕರೆಕ್ಟಾಗಿದ್ದೀನಿ ಹೇಳು. ಒಂಚೂರು ಮ್ಯೂಸಿಕ್ ಇದೆ ಬಟ್ ಪರವಾಗಿಲ್ಲ. ಹಾಂ ಅಣ್ಣ, ವನಿತಾ ಲೈನಲ್ಲಿ ಇದ್ದಾಳೆ. ಅಣ್ಣ ನಮಸ್ತೆ ಅಣ್ಣ, ವನಿತಾ ಮಾತಾಡೋದು. ಊಟ ಆಯ್ತಮ್ಮ? ಹಾಂ ಆಯ್ತಣ್ಣ, ನಿಮ್ಮದು? ಜಸ್ಟ್ ಆಯ್ತು. ಹೇಳಿ. ಬ್ಯುಸಿ ಇದ್ರಾ? ಒಂದ್ ಕಡೆ ಎಲ್ಲ ಬರ್ತಾ ಇದ್ದೆ. ಓಕೆ. ಅಲ್ಲ ಅಣ್ಣ, ಅದೇ ನಿಮಗೆ ಗೊತ್ತಲ್ಲ, ನೀವು ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು. ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಐಶು ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಸರಿ ಮಾಡ್ತಿದ್ಲು. ಇವಾಗ ಅವಳು ಫುಲ್ಲು ಪ್ರಾಬ್ಲಮಲ್ಲಿ ಇದ್ದಾಳೆ. ಇವಾಗ ಒಂದು ರೊಟೇಷನ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತಣ್ಣ. ಹಾಂ ಜನವರಿಯಿಂದ ಹಾಂ ಈ ಎಲೆಕ್ಷನ್ ಬಂದ್ಮೇಲೆ ಬಹಳ ನನಗೆ ಸಿಕ್ಕಾಪಟ್ಟೆ ಅಟೆಂಡ್ ಆಗೋದು. ಗೊತ್ತು ಮಳೆ ಎಲ್ಲ ಇದಾಗಿದೆ. ನನ್ನಿಂದ ನಿಮಗೂ ತೊಂದರೆ ಆಗಿರೋದು ಗೊತ್ತಿದೆ. ಸ್ವಲ್ಪ ಈ ಮೇ ಎಂಟವರೆಗೂ ಎಲೆಕ್ಷನ್ ಆಗುವಾಗ ಸ್ವಲ್ಪ ನನಗೆ ಕಷ್ಟನೇ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ. ಆಮೇಲೆ ಬೇಕಾದ್ರೆ ಸೆಕ್ಷನ್ ನಾನು ಸೇರ್ಸೇ ಕೊಡ್ತೀನಿ. ಇವಾಗ ಈಗ ಪರಿಸ್ಥಿತಿ ಎಲೆಕ್ಷನ್ ನಾನೇ ಮಾಡ್ಬೋದು. ಅಲ್ಲ ಅಣ್ಣ, ಬಟ್ ಮೇ ತನಕ ತಡೆಯೋದು ತುಂಬ ಕಷ್ಟ ಅಣ್ಣ. ಇವಾಗ ಏನಿಲ್ಲ ಅಂದ್ರು ಏನು ಮಾಡಕ್ಕಾಗಲ್ಲ. ಎಲ್ಲ ಕತ್ತೆ ಬಂದು ಕೂತಿದೆ. ಇನ್ನು ರೀತಿಗೆ ಎಲ್ಲಾರ್ಗು ಮಾಡಿ ನನಗೆ ಗೊತ್ತದು. ಅಪ್ಪ ಇವಳು ಕೂಡ 1 ವರ್ಷದಿಂದ ನನಗೆ ವೇಟ್ ಮಾಡ್ಕೊಂಡು ಅವಳು ಸಪೋರ್ಟ್ ಮಾಡ್ತಿರೋದು ಇತ್ತು. ಎಲ್ಲಾನು ಬಂದು ಇವಾಗ ನನಗೆ ಎಲೆಕ್ಷನ್ ಯಾವಾಯ್ತು ಅಷ್ಟೇ. ಏನಿಲ್ಲ, ಆದಷ್ಟು ಇದು ಮಾಡ್ಕೊಂಡು ಮಾಡ್ತೀನಿ. ಏನ್ ಲಾಸ್ ಇದೆ ಅದು ನಾನು ಸೇರ್ಸ್ ಮಾಡ್ತೀನಿ. ಅಲ್ಲ ಅಣ್ಣ, ಲಾಸ್ ಕರೆಕ್ಟು. ನಾನು ಅದನ್ನ ಇದು ಮಾಡ್ತಾ ಇಲ್ಲ. ಇವಾಗ ಒಂದು 6-7 kg ತನಕ ಟ್ರಾನ್ಸಾಕ್ಷನ್ ಮಾಡಬೇಕು. ಡೀಲರ್ಸ್ ಎಲ್ಲ ನಮ್ಮ ಶೋರೂಮಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಪೇಮೆಂಟೇ ಮಾಡಿಲ್ಲ ಅಂತಂದರೆ ಮತ್ತು ನನಗೂ ಕೈ ನಡ್ಸೋಕ್ಕಾಗ್ತಿಲ್ಲ. ಐಶು ಆದರೂ ಮೊದಲು ಪಾಪ ಏನೋ ಒಂದು ಅಲ್ಲಿಂದ ಇಲ್ಲಿಂದೆಲ್ಲ ಸರಿ ಮಾಡಿಕೊಡೋಳು. ಈಗ ಅವಳು ಫುಲ್ಲು ಪ್ರಾಬ್ಲಮಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಹೆಂಗಣ್ಣ? ಅವಳಿಗೆ ನನ್ನಿಂದಾನೆ ಅವಳಿಗೆ ಆಗ್ಲಿ ನಿಮ್ಗೆ ಎಲ್ಲರಿಗೂ ಟೈಟ್ ಆಗಿರೋದು. ಆದಷ್ಟು ನಾನು ಮಾಡ್ತೀನಿ. ಸ್ವಲ್ಪ ಇವಾಗ ಮೇನ್ ನಾನು ಸ್ವಲ್ಪ ಫ್ರೀ ಬಿಡಿ. ಎಲೆಕ್ಷನ್ ಎಲ್ಲ ಟೋಟಲ್ ಹಿಡ್ಕೊಂಡು ಅದೇನೇ ಲಾಸ್ ಇದ್ರು ನಾನು ಮಾಡ್ಕೊಡ್ತೀನಿ ಅಷ್ಟೇ. ಅಣ್ಣ, ಈಗ ನೀನು ಮೇ ಎಂಡ್ಗೆ ಅವಳು ಕುಟ್ಟಿ ನೀನ್ ಕ್ಲಿಯರ್ ಮಾಡೋದು ಮೇ ಎಂಡ್ ಕ್ಲಿಯರ್ ಮಾಡು. ನೀನು ಕ್ಲಿಯರ್ ಮೇ ಎಂಡ್ ಮಾಡು. ಮೇ ಎಂಡ್ ಆದ್ಮೇಲೆ ನೀನೇನ್ ಪರವಾಗಿಲ್ಲ ಬಿಸ್ನೆಸ್ ಮಾಡೋದು ಬೇಡ. ಅಲ್ಲಿಗೆ ಏನಿದೆ ಅವಾಗ ಅದನ್ನ ಕ್ಲಿಯರ್ ಮಾಡುವಂತೆ. ಅವಳು ಹೇಳ್ತಾ ಇರೋದು ನನ್ ವಾಪಸ್ಸು ಈಗ ಅದನ್ನ ಟರ್ನ್ ಮಾಡ್ಕೊಡಿ ಅಂತ ಕೇಳ್ತಾವಳೆ. ಈಗ ಕೊಟ್ಬಿಡಿ ದುಡ್ಡು ನನ್ ಕೊಡೋಣ ಅಂತ ಹೇಳ್ತಿಲ್ಲ ಅವಳು. ವನಿತಾ, ನೀನ್ ಹೇಳ್ತಾ ಇರೋದು ಇವಾಗ ದುಡ್ಡು ಕೊಡಿ ಟರ್ನ್ ಮಾಡ್ತೀನಿ ಅಂತ. ಈಗ 6 kg ಬೇಕಾದ್ರೆ ಕ್ಲೋಸ್ ಮಾಡಿ, ಆಮೇಲೆ ಬೇಕಾದ್ರೆ ನೀವು ಮೇ ಎಂಡ್ಗೆ ಕ್ಲೋಸ್ ಮಾಡಿ ಅಂತ. ಇವಾಗ ಏನು ಗೊತ್ತಾ ಅಣ್ಣ, ಅಟ್ಲೀಸ್ಟ್ ಇವಾಗ ನೀವು ಹೇಳ್ತಿದ್ದೀರಾ ಮೇ ತನಕ ಎಲೆಕ್ಷನ್ ಆಗೋ ತನಕ ಬೇಡ ಅಂತ. ಆದರೆ ಇವಾಗ ಒಂದು ಸ್ವಲ್ಪ ಇವಾಗ ಟರ್ನ್ ಮಾಡೋಕ್ಕಾದ್ರೂ ಒಂದು ಕೊಟ್ಟರೆ ನಾನು ಯಾವಾಗ ಈ ಡೀಲರ್ಸ್ನೆಲ್ಲ ಸಂಭಾಳಿಸ್ತೀನಿ.
ಒಂದು 15 ದಿವಸಕ್ಕೆ ಒಂದು 50-60 ಲಕ್ಷ ಆದರೂ ರೆಡಿ ಮಾಡಿಸ್ಕೊಡ್ತಾ ಇದ್ರೆ ನಾನೇನು ಮಾಡ್ತೀನಿ, ಅವ್ರದ್ದು ಏನಿದೆ ತಿರ್ಗಾ ಟರ್ನ್ ಮಾಡ್ತಾ ಇರ್ತೀನಿ. ಆಮೇಲೆ ನಿಮ್ದು ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಏನಿದೆ ಅದನ್ನು ಒಂದ್ಸತಿ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ರೀಶಫಲ್ ಮಾಡಬೇಕಾ, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಬಟ್ ಇವಾಗ ತುಂಬ ಕುತ್ಕೊಂಡ್ಬಿಟ್ಟಿದೆ ಅಣ್ಣ ಅಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.